ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಇವತ್ತಿನ ದಿನದ ವಿಡಿಯೋ ನನ್ನ ಸೀಮಂತದ ಹಿಂದಿನ ದಿನ ಏನೆಲ್ಲ ನಡೀತು, ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ, ಆಮೇಲೆ ನನಗಿವತ್ತು ಮೆಹಂದಿ ಬೇರೆ ಹಾಕೋರು ಬರ್ತಾ ಇದ್ದಾರೆ. ಸೊ ಇಡೀ ದಿನ ಹೇಗೆ ಹೋಯಿತು, ಏನೆಲ್ಲ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ, ಸರಿನಾ? ತುಂಬ ಲೆಂತಿ ವಿಡಿಯೋ ಏನಿಲ್ಲ, ತುಂಬ ಚಿಕ್ಕ ವಿಡಿಯೋ. ಆದರೆ ಹಿಂದಿನ ದಿನ ಏನೆಲ್ಲ ನಡೀತು ಅಂತ ಒಂದು ಅಪ್ಡೇಟ್ ಕೊಟ್ಬಿಟ್ಟು ಅದಾದಮೇಲೆ ಸೀಮಂತದ ದಿನ ಏನಾಯಿತು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಸರಿನಾ? ಯಾವುದೇ ಶುಭ ಕಾರ್ಯ ಶುರು ಮಾಡಬೇಕಾದ್ರೆ ಅರಿಶಿನ ಕುಂಕುಮದಿಂದ ಶುರು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ಶ್ರೀಮಂತದ ಕೆಲಸ ಅಂತ ಹೇಳಿ ಮೊದಲಿಗೆ ನಮ್ಮಮ್ಮ ತಟ್ಟೆ ಬಟ್ಲು ರೆಡಿ ಮಾಡ್ತಿದ್ದಾರೆ. ಅದರಂದರೆ ಅರಿಶಿನ ಕುಂಕುಮ ಚಂದ್ರ ಮಂತ್ರಾಕ್ಷತೆ ಇದೆಲ್ಲ ತಟ್ಟೆ ಬಟ್ಲಿಗೆ ತುಂಬಿಸಿ ರೆಡಿ ಮಾಡಿಟ್ಬಿಟ್ಟು ಮಿಕ್ಕಿದ ಕೆಲಸ ಶುರು ಮಾಡೋಣ ಅಂತ ಹೇಳಿ ಮೊದಲಿಗೆ ತಟ್ಟೆ ಬಟ್ಲು ರೆಡಿ ಮಾಡ್ತಾ ಇದ್ದಾರೆ. ಮೊದಲು ಅರಿಶಿನ ಕುಂಕುಮನ ಸಮನ್ವಿ ಕೈಲೇ ಹಾಕ್ಸಿದ್ದು ಶುಭ ಮನೆ ಮಗಳು ಅಂತ ಹೇಳಿ. ಮನೇಲಿ ಯಾವುದೇ ಶುಭ ಕಾರ್ಯ ಆದರೂ ಮನೆ ಹೆಣ್ಮಕ್ಳು ಕೈಯಲ್ಲಿ ಮೊದಲು ಶುರು ಮಾಡಿಸ್ತಾರಲ್ವ, ಹಾಗೆಯೇ ನಮ್ಮ ಮನೇಲಿ ಕೂಡ ಸಮನ್ವಿ ಕೈಲೇ ಮೊದಲು ಅರಿಶಿನ ಕುಂಕುಮ ಹಾಕ್ಸಿದ್ದು. ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಯಾವುದೇ ಶುಭ ಕಾರ್ಯ ಆದ್ರೂ ಫಸ್ಟ್ ನನ್ನ ಕರೆಸಿ ಮಾಡಿಸಿ ಅದಾದಮೇಲೆ ಶುರು ಮಾಡ್ತಾರೆ. ಸೊ ಅದು ಮೋಸ್ಟ್ಲಿ ಎಲ್ಲರ ಮನೇಲೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಮನೆ ಹೆಣ್ಮಕ್ಳನ್ನ ಕರೆಸಿ ಶುರು ಮಾಡಿದ್ರೆ ಶುಭ ಆಗುತ್ತೆ ಅಂತ ನಂಬ್ತಾರೆ ಅಲ್ವಾ. ಎನಿವೇಸ್, ಇವತ್ತು ನಾನು ಮೆಹಂದಿ ಹಾಕೋರನ್ನ ಕರೆಸಿದ್ದೀನಿ, ಬರೋಕ್ಕೆ ಹೇಳಿದ್ದೀನಿ. ತುಂಬ ಆಸೆ ನನಗೆ ಮೆಹಂದಿ ಡಿಸೈನ್ ಫುಲ್ ಕೈ ತುಂಬ ಹಾಕ್ಸ್ಕೊಳ್ಬೇಕು ಅಂತ. ಆ್ಯಕ್ಚುಲಿ ಅಷ್ಟೊಂದು ಮೆಹಂದಿ ನಾನು ಹಾಕ್ಸ್ಕೊಂಡು ತುಂಬಾ ವರ್ಷಗಳಾಗೋಯ್ತು. ಸಮನ್ವಿ ಹುಟ್ಟಿದ ಮೇಲಂತೂ ಕೈಗೆ ನಾನು ಮೆಹಂದಿ ಹಾಕ್ಕೊಂಡೇ ಇರಲಿಲ್ಲ. ಅವಳು ವಾಸನೆ ಅಂತಾಳೆ, ಅವಳು ಊಟ ಮಾಡಿಸ್ಬೇಕಾರೆ ಸರಿ ಹೋಗಲ್ಲ, ಇದು ಮಾಡ್ತಾಳೆ ಅಂತ ಹೇಳಿ ಹಾಕ್ಕೊಂಡೇ ಇರಲಿಲ್ಲ. ಈಗ ತುಂಬ ಆಸೆ ಪಟ್ಟು ಕರೆಸ್ಕೊಂಡಿದ್ದೀನಿ. ನಾನು ಒಂದು ಡಿಸೈನ್ ಕೊಟ್ಟಿದ್ದೆ, ಬೇಬಿ ಶವರ್ಗಂತಲೇ ಸಪ್ರೇಟ್ ಮೆಹಂದಿ ಡಿಸೈನ್ಸ್ ಎಲ್ಲನೂ ಇರುತ್ತೆ. ಸೊ ಆ ಡಿಸೈನ್ನ ಹುಡುಕಿ ಅವ್ರಿಗೆ ಕೊಟ್ಟಿದ್ದೆ. ಸೊ ಅವ್ರು ಬಂದು ಈಗ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಆಲ್ಮೋಸ್ಟ್ 3-3.5 ಗಂಟೆಗಳ ಕಾಲ ತೊಗೊಂಡ್ರು ಮೆಹಂದಿ ಡಿಸೈನ್ ಫುಲ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಹಾಕೋದಕ್ಕೆ. ಎಷ್ಟು ಅಡ್ವಾನ್ಸ್ಡ್ ಆಗಿಬಿಟ್ಟಿದೆ ಈ ಮೆಹಂದಿ ಡಿಸೈನ್ಸ್ ಎಲ್ಲ ಅಂತಂದರೆ, ಬೇಬಿ ಶವರ್ಗಂತ ಸಪ್ರೇಟ್ ಡಿಸೈನ್ಸು, ಅದರಲ್ಲಿ ಆಪ್ಷನ್ಗಳು ಬೇರೆ. ಹೆಣ್ಮಕ್ಳಿಗೆ ಬೇಕಂದರೆ ಒಂಥರ, ಗಂಡು ಮಕ್ಕಳು ಇರೋ ಥರ ಬೇಕಂದರೆ ಒಂಥರ, ಮಗು ಬಟ್ಟೆಗಳು, ಗಿಲ್ಕಿ, ಫೀಡಿಂಗ್ ಬಾಟ್ಲು ಇದೆಲ್ಲ ಇರೋ ಥರ ಡಿಸೈನ್ಸು. ನನಗೆ ಈ ಕೃಷ್ಣ ಯಶೋದೆ ಇರೋ ಥರ ಡಿಸೈನ್ ಒಂದು ತುಂಬ ಚೆನ್ನಾಗಿ ಸಿಕ್ತು. ಅದಾದಮೇಲೆ ಇನ್ನೊಂದು ಕಡೆ ಪುಟ್ಟ ರಾಜ್ಕುಮಾರ ಮತ್ತು ಅಮ್ಮ ಮಗು ಪ್ರೀತಿಯಿಂದ ಎತ್ಕೊಂಡಿರೋದು, ಆ ಥರ ಎಲ್ಲ ಇರೋ ಡಿಸೈನ್ಸ್. ಅದು ನೋಡಿದ್ರೇ ವಾವ್ ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇತ್ತು. ಸರಿ, ಇದೇ ಡಿಸೈನ್ ಬೇಕು ಅಂತ ಹೇಳಿದ್ದೆ ಅವ್ರಿಗೆ. ಆಯಿತು, 3-3.5 hours ಆಗುತ್ತೆ, ನಿಮಗೆ ಕುತ್ಕೊಳ್ಳೋಕ್ಕಾಗತ್ತೆ ಅಂದರೆ ನಾವು ಖಂಡಿತ ಹಾಕ್ತೀವಿ ಅಂತ ಹೇಳಿದರು. ಸೊ ನಾನಂತೂ ಬೆಳಗ್ಗೆನೇ ಬೇಗ ಎದ್ದು ತಿಂಡಿ ಎಲ್ಲ ತಿನ್ಕೊಂಬಿಟ್ಟು, ಬಿಕಾಸ್ ಅದಾದಮೇಲೆ ಮನೆಯವರೇ ತಿನ್ನಿಸ್ಬೇಕು, ಬಿಕಾಸ್ ಮೆಹಂದಿ ಹಾಕಿದ್ದು ಇಡೀ ದಿನ ನೀರು ಮುಟ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಮೆಹಂದಿ ವಾಸನೆ ಇರುತ್ತೆ, ಊಟ ಮಾಡೋಕ್ಕೆ ಸಹ ಆಗೋದಿಲ್ಲ. ಹಾಗಾಗಿ ಬೇಗ ಸ್ನಾನ ಮಾಡಿಕೊಂಡು ಕುತ್ಕೊಂಬಿಟ್ಟಿದ್ದೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಬಂದರು, ಒಂದು 8:30 ಹಾಗೆ ಬಂದರು ಮೆಹಂದಿ ಹಾಕೋರು. ಸೊ ಹಾಕ್ತಾ ಕೂತಿದ್ದಾರೆ, ಅಲ್ಲಾಡೋ ಹಾಗೆ ಇರಲಿಲ್ಲ. ಆದರೆ ಟೈಮ್ ಪಾಸ್ ಆಗಿದ್ದು ಕೂಡ ಗೊತ್ತಾಗಲಿಲ್ಲ. ಹೇಗೆ 3 hours ಕಳೀತು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಬಿಕಾಸ್ ಅವ್ರು ಹಾಕೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಪೇಷನ್ಸ್ ಆಗಿ ನಿಧಾನಕ್ಕೆ, ಕೆಲವು ಕಡೆ ಸಣ್ಣಕ್ಕೆ, ಕೆಲವು ಕಡೆ ದಪ್ಪಕ್ಕೆ. ನಾನಂತೂ ಯೂಶ್ವಲಿ ಯೂಟ್ಯೂಬ್ ನೋಡ್ಬೇಕಾದ್ರೆ ಎಲ್ಲ ಶಾರ್ಟ್ಸ್ ಬರುತ್ತಲ್ಲ, ಅದನ್ನು ನೋಡ್ಬೇಕಾದ್ರೆ ಈ ಥರ ಮೆಹಂದಿ ಡಿಸೈನ್ಸ್ ಎಲ್ಲ ಬಂದರೆ ತುಂಬ ಕುತ್ಕೊಂಡು ನೋಡ್ತಾ ಇರ್ತೀನಿ. ನನಗೆ ಇಷ್ಟ ಆಗುತ್ತೆ ಆ ಥರದ್ದು ನೋಡೋದಕ್ಕೆ. ಸೊ ನನಗೆ ಲೈವಾಗಿ ಹಾಕ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ, ಮುಖ ಎಲ್ಲ ಎಷ್ಟು ಕ್ಲಾರಿಟಿ ಇದೆ, ಕೃಷ್ಣನ ಮುಖ ಎಲ್ಲ. ಆ್ಯಂಡ್ ಫ್ರಂಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಕೊಡ್ತಾರೆ, ಬಿಕಾಸ್ ಅದೊಂದು ಸ್ವಲ್ಪ ಒಣಗಬೇಕು. ಮುಂದೆ ಹಾಕಿರೋ ಡಿಸೈನ್ ಅದು ಒಣಗಿದ ಮೇಲೆ ಹಿಂದೆ ತಿರುಗಿಸಿ ಮತ್ತೆ ಹಾಕ್ತಾರೆ. ಬ್ಲೋವರಲ್ಲೆಲ್ಲ ಡ್ರೈ ಮಾಡಿ, ಹೇರ್ ಡ್ರೈಯರೆಲ್ಲ ಡ್ರೈ ಮಾಡಿ ಅದು ಪೂರ್ತಿ ಒಣಗಿದ ಮೇಲೆ ಹಿಂದೆ ತಿರುಗಿಸಿ ಮತ್ತೆ ಹಿಂದ್ಗಡೆ ಡಿಸೈನ್ ಶುರು ಮಾಡ್ತಾರೆ. ಒಂದು 10 ನಿಮಿಷ ಬ್ರೇಕ್ ಕೊಟ್ಟರೆ ನನಗಂತೂ ಅಪ್ಪ ಅನ್ನಿಸ್ತಾಯಿತ್ತು. ಕೈಯೆಲ್ಲ ಹಾಗೆ ಇಟ್ಕೊಂಡಿದ್ದು ಒಂಥರ ನಂಬಾಗ್ಬಿಟ್ಟಿತ್ತು. ಕೈ ಮೇಲೆತ್ತಿದ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು. ಬಿಕಾಸ್ ಈ ಟೈಮಲ್ಲಿ ಅಷ್ಟೋ ತನಕ ಅಲ್ಲಾಡದೆ ಕುತ್ಕೊಳ್ಳೋದು ತುಂಬ ಕಷ್ಟ. ಆ್ಯಂಡ್ ಒಂದೇ ಕಡೆ ಕುತ್ಕೊಂಡ್ಬಿಟ್ರೆ ಕೈ ಕಾಲೆಲ್ಲ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಆದರೂ ಪಾಪ ಅವ್ರು ಮಧ್ಯೆ ಕೇಳ್ತಾಯಿದ್ರು, ಕಂಫರ್ಟಬಲ್ ಆಗಿದ್ದೀರಾ, ಬ್ರೇಕ್ ಬೇಕಾ ಅಂತ ಹೇಳಿ. ಈಗ ಇಲ್ಲಿ ಮೆಹಂದಿ ಡಿಸೈನ್ ಹಾಕ್ತಿರೋರ ಡೀಟೇಲ್ಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ಹಾಕ್ತಾರೆ. ವೆಡ್ಡಿಂಗ್ ಫಂಕ್ಷನ್ಸು ಅಂದರೆ ಯಾವುದೇ ರೀತಿ ಫಂಕ್ಷನ್ಗಾದ್ರೂ ಮನೆಗೆ ಬಂದು ಹಾಕ್ಕೊಡ್ತಾರೆ. ಡಿಸೈನ್ ಮೇಲೆ ಮತ್ತು ಲೆಂತ್ ಮೇಲೆ ಅವ್ರ ಚಾರ್ಜಸ್ಸು. ನನಗೆ ಹಾಕಿದ್ನ ನೋಡಿ ಸಮನ್ವಿ, ನನಗೂ ಬೇಕು, ನಾನು ಹಾಕಿಸ್ಕೊತೀನಿ ಅಂದ್ಲು. ಆ್ಯಕ್ಚುಲಿ ಅವಳು ಮೊದಲು ನಾ ಹಾಕ್ಕೊಳ್ಳಲ್ಲ, ನೀನೇ ಹಾಕು, ಅವ್ರು ಹಾಕೋದು ಚುಚ್ಚತ್ತೆ ಅಂತ ಹೇಳ್ತಾ ಇದ್ಲು. ಮತ್ತು ಆಮೇಲೆ ಅವರು ತುಂಬ ಫ್ರೆಂಡ್ಲಿ ಇದ್ದರು ಹಾಕೋರು. ಬಾ ಹಾಕ್ತೀನಿ, ಚುಚ್ಚಲ್ಲ ಅಂತೆಲ್ಲ ಹೇಳಿ. ಅದಾದಮೇಲೆ ಅವಳಿಗೂ ಡಿಸೈನ್ ಎಲ್ಲ ನೋಡಿ ಹಾಕ್ಸ್ಕೊತೀನಿ ಅಂತ ಹೇಳಿ ಹಾಕಿದ್ರು. ತುಂಬಾ ಕ್ಯೂಟಾಗಿತ್ತು ಅವಳ ಕೈಗೆ ಮೆಹಂದಿ. ಇಷ್ಟೊಂದು ಡಿಸೈನ್ ಎಲ್ಲ ಮೊದಲನೇ ಸಲ ಅವಳು ಹಾಕ್ಕೊಳ್ತಾ ಇರೋದು. ಪುಟ್ಟ ಕೈ ಬೇರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಅದು ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ರು. ಇಬ್ಬರು ಬಂದಿದ್ರಲ್ಲ, ಇಬ್ಬರು ಸೇರಿ ಹಾಕ್ತಾಯಿದ್ರು. ಬೇಗ ಆಗೋಯ್ತು. ಅವಳಿಗೆ ಹಾಕಿದ್ದು ಸಹ ಗೊತ್ತೇ ಆಗಲಿಲ್ಲ.
ಖುಷಿಯೊಳಗೆ ಮೆಹಂದಿ 2 ಕೈಗೂ ಹಾಕ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇನಾಯಿತು ಬಾಯೊಳಗೆ ಮೆಹಂದಿ ಹೊಟ್ಟೋಗ್ಬಿಡ್ತು. ಅವಳಿಗೆ ಬಾಯೊಳಗೆ ಬಂದುಬಿಟ್ಟೆ ಅಂತ ಇದಕ್ಕೆ ತೂ ಅಂತ ಒಗ್ದೇ ಬಿಟ್ಲು. ನಾವೆಲ್ಲ ಬೈತಾ ಇದ್ವಿ ಆ ಥರ ಎಲ್ಲ ಮಾಡಬಾರ್ದು, ಮನೆಯೊಳಗೆ ಉಗಿಬಾರ್ದು ಅಂತ. ಬಟ್ ಇಮ್ಮಿಡಿಯೇಟಾಗಿ ಅವಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಬಾಯೊಳಗೆ ಮೆಹಂದಿ ಹೋದ ತಕ್ಷಣ ಆ ಟೇಸ್ಟೇ ಒಂಥರ ಇರುತ್ತೆ ಅಲ್ವಾ. ಅದಾದಮೇಲೆ ಫುಲ್ ಮೆಹಂದಿ ವೀಡಿಯೋ ಫೋಟೋ ಮಾಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ ನಾನು ಅಂದ್ಕೊಂಡೆ. ಈ ಶಾರ್ಟ್ಸಲ್ಲೆಲ್ಲ ಯೂಶ್ವಲಿ ಮಾಡ್ತಾರಲ್ವ, ಮೆಹಂದಿ ಎಲ್ಲ ತೋರಿಸಿ ಆಮೇಲೆ ಮುಖ ಎಲ್ಲ ತೋರಿಸ್ತಾರಲ್ವ, ಆ ಥರ ಒಂದು ಶಾರ್ಟ್ ತೆಕ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಖಂಡಿತವಾಗ್ಲೂ ಆ ಥರ ಎಲ್ಲ ಮಾಡೋಕ್ಕೆ ನಂಗೆ ಬರಲೇ ಇಲ್ಲ. ನನಗೆ ನೋಡೋಕ್ಕೆ ತುಂಬ ತಮಾಷೆಯಾಗಿತ್ತು ನನ್ನ ರಿಯಾಕ್ಷನು, ಎಕ್ಸ್ಪ್ರೆಷನು ಎಲ್ಲ. ಸೊ ಇದೆಲ್ಲ ಮುಂದೆ ಎಲ್ಲ ಆಲ್ಮೋಸ್ಟ್ ಉದುರೋಗಿದೆ ನೋಡಿ, ಬಿಕಾಸ್ ಹಿಂದೆ ಹಿಂಗೆ ಇಟ್ಕೊಂಡು ಹಾಕಿದ್ರಲ್ಲ ಸುಮಾರೆಲ್ಲ ಉದುರೋಯ್ತು. ಆಮೇಲೆ ಕ್ಯಾಪ್ ಹಾಕ್ತಾರಲ್ಲ ಅದು ಲಾಸ್ಟಲ್ಲಿ ಹಾಕ್ತಾರಪ್ಪ, ಅದಂತೂ ಇದೆಷ್ಟು ಕಪ್ಪಾಗಿಬಿಡುತ್ತೆ. ಆ್ಯಂಡ್ ಇಡೀ ದಿನ ನೀರೇ ಹಾಕಬೇಡಿ ಅಂತ ಹೇಳಿದರು. ಮತ್ತೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಅಷ್ಟೇ. ಅದು ಹಾಕಿ ಇದು ಹಾಕಿ ಎಣ್ಣೆ ಸಕ್ಕರೆ ನೀರು ಏನೇನೋ ಹೇಳ್ತಾರಲ್ಲ ಎಲ್ಲರೂ, ಅದೆಲ್ಲ ಏನೂ ಇರಲಿಲ್ಲ. ಅವ್ರೇನೋ ಅದನ್ನು ಹಾಕಿ ಅಂತೆಲ್ಲ ಏನೂ ಹೇಳಿರಲಿಲ್ಲ. ಜಸ್ಟ್ ಕೈ ತೊಳಿಬೇಡಿ, ನೀರು ಹಾಕಬೇಡಿ ಅಂತ ಅಷ್ಟೇ ಹೇಳಿದರು. ಸೊ ಮೆಹಂದಿ ಎಲ್ಲ ಹಾಕಿ ಹೋದ್ಮೇಲೆ ಮಧ್ಯಾಹ್ನದ ಮೇಲೆ ಇದು ವೀಡಿಯೋ ಮಾಡ್ತಾ ಇರೋದು. ರಿಟರ್ನ್ ಗಿಫ್ಟ್ಸು ಉಂಡೆ ಚಕ್ಲಿ ಎಲ್ಲ ತೊಗೊಂಡು ಬಂದಿದ್ರು. ಸರಿ ಅದನ್ನು ಕವರ್ಗೆ ಹಾಕಿರಲಿಲ್ಲ, ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀವಿ. ನಮ್ಮಮ್ಮ ಅಪ್ಪಾಜಿ ಬಂದಿದ್ರು ನೆನ್ನೆನೆ. ಇವತ್ತು ಜೊತೆಗೆ ಜಾನು ಅವ್ರ ಅಕ್ಕ ಭಾವ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಎಲ್ಲರೂ ಕೂತ್ಕೊಂಡು ಈಗ ರಿಟರ್ನ್ ಗಿಫ್ಟ್ಸ್ ಹಾಕ್ಬಿಡೋಣ. ಸ್ವಲ್ಪ ಫ್ರೀ ಆಗಿದ್ವಿ ಆ ಟೈಮಲ್ಲಿ ಮಧ್ಯಾಹ್ನದ ಹೊತ್ತು. ಸಮನ್ವಿ ಮಲಗಿಬಿಟ್ಟಿದ್ಲು ಸುಸ್ತಾಗಿತ್ತು ಅಂತ ಹೇಳಿ. ಅದಕ್ಕೆ ನಾವು ಇವಾಗ ಎಲ್ಲ ಹಾಕ್ಕೋತಾ ಇದ್ದೀವಿ. ಅವಳಿದ್ರೆ ನಾನು ಹಾಕ್ತೀನಿ ಅಂತ ಖುಷಿಯಾಗಿ ಮಾಡಿರೋಳು. ಬಟ್ ಅವಳು ಹೇಳೋವರೆಗೂ ವೆಯ್ಟ್ ಮಾಡಿದ್ರೆ ಮತ್ತು ತಡ ಆಗೋಗುತ್ತೆ, ಮತ್ತು ಸಂಜೆ ಮೇಲೆ ಬೇರೆ ಏನಾದರೂ ಕೆಲಸ ಇರುತ್ತೇನೋ ಅಂತ ಹೇಳಿ ಹಾಕ್ಬಿಡ್ತಾ ಇದ್ದೀವಿ ಕೂತ್ಕೊಂಡು. ರಿಟರ್ನ್ ಗಿಫ್ಟ್ಸ್ಗೆ ನಾನು ಒಂದು ಸ್ಟೀಲ್ ಡಬ್ಬ ತೊಗೊಂಡು ಬಂದಿದ್ದೆ. ಯೂಶ್ವಲಿ ನಾನು ರಿಟರ್ನ್ ಗಿಫ್ಟ್ ಕೊಡಬೇಕಾದ್ರೆ ಯಾವಾಗಲೂ ಮೈಂಡಲ್ಲಿ ಥಿಂಕ್ ಮಾಡೋದು ನಾನು ಏನಾದರೂ ಯೂಸ್ ಆಗೋವಂಥ ತೊಗೊಂಡು ಬರಬೇಕು. ಎಸ್ಪೆಷಲಿ ಲೇಡೀಸ್ಗೆ ಯೂಸ್ ಆಗೋದು ಅಂತಂದರೆ ಕಿಚನ್ ಐಟಮ್ಸ್, ಅದರಲ್ಲೂ ಈ ಥರ ಪ್ಲೇಟ್ಸ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಕೊಟ್ಟರೆ ಅಟ್ಲೀಸ್ಟ್ ಯೂಸ್ ಮಾಡ್ತಾರೆ. ಏನೋ ಒಂದು ಫ್ಯಾನ್ಸಿಯಾಗಿ ಕೊಟ್ಬಿಟ್ರೆ ಅವ್ರಿಗೂ ಯೂಸ್ ಆಗೋಲ್ಲ. ನೋಡಿದ ತಕ್ಷಣ ಖುಷಿ ಏನೋ ಆಗುತ್ತೆ ಫ್ಯಾನ್ಸಿ ಐಟಮ್ಸ್ ಏನೋ ಕೊಟ್ಟರೆ, ಅದಾದಮೇಲೆ ಅದು ಯಾರಿಗೂ ಯೂಸ್ ಆಗೋಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ. ಸೊ ಅದಕ್ಕೆ ಬದಲು ಉಪಯೋಗಿಸೋ ಅಂಥದ್ದು ಕೊಟ್ಟರೆ ಚೆನ್ನಾಗಿರತ್ತೆ ಅಂತ ಹೇಳಿ ಯೋಚನೆ ಮಾಡಿ ಯೂಶ್ವಲಿ ನಾನು ಸ್ಟೀಲ್ ಥರದೇ ಪ್ಲ್ಯಾನ್ ಮಾಡ್ತೀನಿ ರಿಟರ್ನ್ ಗಿಫ್ಟ್ಸ್ ಪ್ರತಿ ಸಲಿನೂ. ಅದನ್ನೇ ಇವಾಗ ತಾಂಬೂಲದ ಥರ ಕವರ್ ಬರುತ್ತಲ್ಲ ಅದರೊಳಗೆ ಅದೊಂದು ಡಬ್ಬ, ಅದಾದಮೇಲೆ ಉಂಡೆ ಚಕ್ಲಿ ಪ್ಯಾಕ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ರು. 2 ಚಕ್ಲಿ 2 ಉಂಡೆ ಅದನ್ನು ಹಾಕಿ ಎಲ್ಲರೂ ತೆಗೆದಿರ್ತಿದ್ದಾರೆ. ಜಾಸ್ತಿ ಜನ ಇದ್ದರೆ ಬೇಗ ಟಕ ಅಂತ ಆಗೋಗುತ್ತೆ ಕೆಲಸ. ಈ ಫಂಕ್ಷನ್ಗೋಸ್ಕರ ಅದು ಎಷ್ಟು ದಿನದಿಂದ ಪ್ಲ್ಯಾನಿಂಗ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ಗೊತ್ತಾ. ಅಂದರೆ ಏನೋ ಒಂದು ಖುಷಿ. ಆ್ಯಕ್ಚುಲಿ ಫಂಕ್ಷನ್ ನಡೆಯೋದು ಒಂದು 3-4 ಗಂಟೆಗಳು ಮಾತ್ರ, ಆದರೆ ಆ ಪ್ರಿಪ್ರೇಷನ್ಸ್ ಇದೆ ನೋಡಿ ಅದು ಒಂದು 2-3 ತಿಂಗಳಿಂದ ಅಥವಾ 2 ತಿಂಗಳಿಂದ ಹಿಂದೆ ಆದರೂ ನಡೀತಾ ಇರುತ್ತೆ. ಈ ಥರ ಮಾಡಬೇಕು, ಈ ಥರ ತಗೊಳ್ಬೇಕು, ಬ್ಲೌಸ್ ಇದೇ ಥರ ಹೊಲಿಸ್ಕೋಬೇಕು ಅಂತ ಏನೇನೋ ಮೈಂಡಲ್ಲಿ ಪ್ಲ್ಯಾನು. ಮತ್ತು ರಿಟರ್ನ್ ಗಿಫ್ಟ್ಸ್ ಏನು ಕೊಡೋದು ಅನ್ನೋದೇ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿರುತ್ತೆ. ಈ ಥರದ್ದು ಕೊಟ್ಟರೆ ಬೇಡ ಬೇಕು ಈ ಥರ ಎಲ್ಲ ಮಾತುಗಳು ಹೋಗ್ತಾನೆ ಇರುತ್ತೆ. ಸೊ ಫೈನಲಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮುಗ್ದಿದೆ. ಫೈನಲಿ ಲಾಸ್ಟಾಗಿ ರಿಟರ್ನ್ ಗಿಫ್ಟು ಅದು ಮುಗೀತು. ಅದನ್ನೆಲ್ಲ ಈಗ ದೊಡ್ಡ ಕವರ್ಸ್ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಅಲ್ಲಿಗೆ ಸೀಮಂತದ ಕೆಲಸಗಳಿಗೆಲ್ಲವೂ ಮುಗಿಯುತ್ತೆ. ಈಗಲೇ ಎಲ್ಲ ಕೆಲಸಗಳು ಮುಗಿಸಿ ಕೂತ್ಬಿಟ್ರೆ ಸಂಜೆ ಇನ್ನೂ ಕೆಲವು ಗೆಸ್ಟ್ಸ್ ಎಲ್ಲ ಬರ್ತಾರೆ. ಸೊ ಅವರೆಲ್ಲ ಬಂದಾಗ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡಿರ್ಬೋದು. ಮತ್ತು ಅವ್ರು ಬಂದಾಗಲೂ ಕೆಲಸ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಎಲ್ಲ ಮುಗಿಸ್ತಾ ಇದ್ದೀವಿ. ಇಲ್ಲಿ ಇವ್ರು ನನ್ನ ಬ್ರದರ್ ಇನ್ ಲಾ, ಸೊ ಅಡುಗೆ ಮಾಡೋದಕ್ಕೆ ಎಲ್ಲ ಹೆಚ್ಚಿಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ರಾತ್ರಿ ವೀಡಿಯೋ ಇದ್ದು ಊಟ ನನಗೇನು ಊಟ ಮಾಡೋಕ್ಕಾಗಲ್ಲ, ಅಂದರೆ ಊಟ ಮಾಡ್ಬೋದು, ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಜಾನು ತಿನ್ನಿಸ್ತಾ ಇದ್ದಾನಲ್ಲಿ ಖುಷಿ ನನಗೆ. ಎಷ್ಟು ದಿನ ಆಯ್ತು ಈ ಥರ ಎಲ್ಲ ತಿನ್ನಿಸ್ಕೊಂಡು. ಮಧ್ಯಾಹ್ನ ನಮ್ಮ ಅಪ್ಪ ಹತ್ರ ತಿನ್ನಿಸ್ಕೊಂಡೆ, ಬೆಳಗ್ಗೆ ನಮ್ಮ ಅಮ್ಮನ ಹತ್ರ ತಿನ್ನಿಸ್ಕೊಂಡೆ, ಈಗ ರಾತ್ರಿ ಜಾನು 3 ಜನನೂ ಶಿಫ್ಟ್ ವೈಸ್ ತಿನ್ನಿಸ್ತಾ ಇದ್ದಾರೆ. ನನಗೆ ಒಂಥರ ಖುಷಿ. ಯಾರಿಗಾದರೂ ಇಷ್ಟ ಆಗುತ್ತೆ ಅಲ್ವಾ ಈ ಥರ ಎಲ್ಲ ಪ್ಯಾಂಪರ್ ಮಾಡಿಸ್ಕೊಳ್ಳೋದಕ್ಕೆ. ಮಾರನೇ ದಿನ ಅಂದರೆ ಸೀಮಂತದ ದಿನ ಬೆಳಗ್ಗೆ ರಾತ್ರಿ ಎಲ್ಲ ಸರಿ ನಿದ್ದೆನೇ ಬಂದಿಲ್ಲ. ಆಬ್ವಿಯಸ್ಲಿ ಫಂಕ್ಷನ್ ಏನಾದರೂ ಇದೆ ಅಂದರೆ ಹಿಂದಿನ ದಿನ ಅಷ್ಟು ಆರಾಮಾಗಿ ನಿದ್ದೆ ಬರೋಲ್ಲ. ನೆಕ್ಸ್ಟ್ ಡೇ ಫಂಕ್ಷನ್ ಚೆನ್ನಾಗಾಗುತ್ತಾ ಅಂತ ಹಲವಾರು ಯೋಚನೆಗಳು ಓಡ್ತಾನೇ ಇರುತ್ತೆ ಅಲ್ವಾ ಮನಸ್ಸಲ್ಲಿ. ನನಗೂ ಹಾಗೆ, ಇನ್ಫ್ಯಾಕ್ಟ್ ನನಗೆ ಜಾನುಗಿಬ್ರಿಗೂ ಹಾಗೆ ಇತ್ತು. ಬೇಗ ಎಚ್ಚರ ಆಗೋಯ್ತು ಆವತ್ತಿನ ದಿನ. ಬೆಳಗ್ಗೆ ನಾನು ಜಾನು ಸಮನ್ವಿ ಕೂಡ ಬೇಗನೆ ಎದ್ಬಿಟ್ಲು. 5:30ಗೆ ಎದ್ಬಿಟ್ಟಿದ್ವಿ. ಅದಾದಮೇಲೆ 6 ಗಂಟೆ 6:15 ಹಂಗೆ ಕೂತ್ಕೊಂಡು ಕಾಫಿ ಕುಡಿತಾ ಕೂತ್ಕೊಂಡು ಹಾಗೆ ಮಾತಾಡ್ತಿದ್ವಿ. ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ನಾವೆಲ್ಲ ಎದ್ಬಿಟ್ಟಿದ್ವಿ. ಮತ್ತು ಅವಳ ಕಸಿನ್ಸ್ ಎಲ್ಲನೂ ಬಂದಿದ್ರಲ್ಲ ಆಟ ಆಡಬೇಕು ಅಂತ ಹೇಳಿ ಸಮನ್ವಿನೂ ಎದ್ದು ಆಟ ಆಡ್ಕೊಂಡು ಜೊತೆಗೆ ಮಾತಾಡ್ತಾ ಕೂತಿದ್ಲು. ಖುಷಿ ನನಗೆ ಈ ಥರ ಬೆಳಗ್ಗೆ ಎಲ್ಲರ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋದಕ್ಕೆ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ. ಅದು ಎಸ್ಪೆಷಲಿ ಈ ಫಂಕ್ಷನ್ಗಳಿದ್ದ ಟೈಮಲ್ಲಿ ಬೆಳಗ್ಗೆ ಹೊತ್ತಂತೂ ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಜನ ಕೂತಿದ್ದೀವಿ ಅಲ್ಲಿ, ಆದರೆ ಎಲ್ಲರೂ ವೀಡಿಯೋನಲ್ಲಿ ಬರೋಕ್ಕೆ ಅಷ್ಟು ಇಷ್ಟಪಡ್ತಾಯಿಲ್ಲ, ಬೇಡ ಅಂತಂದರು. ಸೊ ಹಾಗಾಗಿ ನನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ವೀಡಿಯೋ ತೆಗೆದಿದ್ದಾಳೆ ನನ್ನ ಸಿಸ್ಟರ್ ಇನ್ ಲಾ ಮಗಳು.
ಸೊ ಹೀಗಿತ್ತು ನನ್ನ ಸೀಮಂತದ ಹಿಂದಿನ ದಿನದ ವೀಡಿಯೋ. ಏನೆಲ್ಲ ಮಾಡಿದ್ವಿ ಅಂತ ಸ್ವಲ್ಪ ಬ್ರೀಫಾಗಿ ತೋರಿಸಿದ್ದೀನಿ. ಇನ್ನೂ ಡೀಟೇಲಾಗಿ ಇನ್ನೂ ಸುಮಾರು ವಿಷಯಗಳು ಆಯಿತು, ಆದರೆ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಜಾನು ಬೇರೆ ಕೆಲಸಗಳು ಮಾಡ್ತಾ ಬ್ಯುಸಿಯಾಗಿದ್ದ. ಹಾಗಾಗಿ ಕಂಪ್ಲೀಟಾಗಿ ಹಾಕೋಕ್ಕಾಗದಿದ್ರು ಏನೇನೆಲ್ಲ ನಡೀತು ಅಂತ ಕೆಲವು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಖಂಡಿತ ನನ್ನ ಸೀಮಂತ ವಿಡಿಯೋನೇ ಆಗಿರುತ್ತೆ. ಅಂದರೆ ಫಸ್ಟು ಟೀಸರ್ ಅಥವಾ ಟ್ರೈಲರ್ ಥರ ಹಾಕ್ತೀನಿ, ಅದಾದಮೇಲೆ ಕಂಪ್ಲೀಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಅದನ್ನು ಮಾತ್ರ ಮಿಸ್ ಮಾಡದೆ ನೋಡಿ. ಸರಿ, ಮತ್ತೆ ವಿಡಿಯೋ ಇಲ್ಲೇ ಇನ್ ಮಾಡ್ತಿದ್ದೀನಿ. ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಸರಿನಾ? ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.